ಹಲೋ, ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ನನಗೆ ವೆಬ್ ಸೀರೀಸ್ ಮಾಡಿದ್ಮೇಲೆ ನನಗೆ ಸಿನಿಮಾ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ವಂಶಿ ಅವರು ನನಗೆ ಬಂದು ಕತೆ ಹೇಳಿದಾಗ ನಂಗೆ ತುಂಬ ಇಷ್ಟ ಆಗಿ ಒಳ್ಳೆ ಟೆಕ್ನಿಕಲ್ ಟೀಮ್ ತೊಗೊಂಡು ಮಾಡಬೇಕು ಅಂತ ಒಳ್ಳೆ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡಿದ್ದೀವಿ. ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿದ್ರು ಅವರು ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಸೊ ಮೇಕಿಂಗ್ ಐಡಿಯಾಸ್, ಆಮೇಲೆ ಒಂದು ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ. ಸೊ ಅದೆಲ್ಲ ನೋಡ್ಬೋದು. ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ದೀಪಾವಳಿಗೆ ಮೂವಿ ಬರುತ್ತೆ. ನಂಗೆ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನನ್ನ ಅಮ್ಮಯಿಂದ ಜಾಸ್ತಿ ಕಲ್ತ್ಕೊಂಡಿದ್ದೀನಿ, ಅವರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪಯಿಂದ. ಸೊ ಅಷ್ಟೇ. ನಾವೆಲ್ಲ ನಿಮ್ಮನ್ನ ನಟಿಯಾಗಿ ನೋಡಿದ್ವಿ, ಬಾಲನಟಿಯಾಗಿ. ಅದಾದ ಮೇಲೆ ತುಂಬ ಲಾಂಗ್ ಗ್ಯಾಪ್ ಆಯಿತು. ಆದರೂ ಗ್ಯಾಪ್ ಆಗಿರಲ್ಲ, ಯಾಕೆಂದರೆ ನಿಮ್ಮ ಚಿಕ್ಕಪ್ಪ ಅವ್ರದ್ದಿರ್ಬೋದು, ಅಪ್ಪ ಅವ್ರದ್ದಿರ್ಬೋದು, ಸಿನಿಮಾಗಳನ್ನ ನೋಡ್ತಾನೆ ಬರ್ತಾ ಇದ್ದೀರಾ ನೀವು. ಈ ಸಿನಿಮಾ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತಕ್ಕಂಥದ್ದು? ಯಾಕಂದರೆ OTTಗೆ ಎಲ್ಲ ಮಾಡ್ತಿದ್ರಿ ವೆಬ್ ಸೀರೀಸ್ ಎಲ್ಲಾನು. ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ, ನಿರ್ಮಾಪಕಿಯಾಗಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ? ವೆಬ್ ಸೀರೀಸ್ ಬೇಸಿಕ್ಲಿ ನನ್ನ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಅದು 3 ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು. ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಅಪ್ಪ ಅವ್ರಿಗೆ ಸಿನಿಮಾ ಮಾಡೋ ಕನಸಿದೆಯಾ, ಹೇಗೆ ಅಂತ? ಡೆಫಿನೆಟ್ಲಿ ಇದೆ. ಬೆಸ್ಟ್ ವಿಶಸ್ ಮ್ಯಾಮ್. ಥ್ಯಾಂಕ್ ಯು. ವಿಶಾಲ್, ವೆರಿ ಸೂನ್ ತೋರಿಸ್ತೀವಿ ಸರ್. ಉಗಾದಿ ಹಬ್ಬಕ್ಕೆ ಒಂದು ಸ್ಮಾಲ್ ಟೀಸರ್ ತೋರಿಸ್ತೀವಿ. ಈಗ ಏನಿಲ್ಲ ಸರ್, ನಾರ್ಮಲ್ ನೀವೇನು ನೋಡ್ತಿದ್ದೀರಾ. ಪೋಸ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಸಿನಿಮಾಲಿ ಎಲ್ಲ ಫ್ರೇಮು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಪೋಸ್ಟರ್ ನೋಡ್ತಿರೋದು ಸಿನಿಮಾಲಿಂದ ಒಂದು ಕ್ಲಿಕ್ ಅಷ್ಟೇ. ಇದು ಪೋಸ್ಟರ್ಗೆ ಅಂತ ನಾವೇನು ಮಾಡಿರೋದಲ್ಲ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾ ಹೆಂಗಿರುತ್ತೆ ಅಂತ. ಅದೇ ರೀತಿ ಫೈನಲಿ ನಾನು ಶಿವಣ್ಣಗೂ, ಗೀತಾ ಮೇಡಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಂಗೆ ನೆನಪಿದೆ, ಲಾಸ್ಟ್ ಇಯರ್ March 7th ಈ ಮನೆಗೆ ಫಸ್ಟ್ ನಾನು ಬಂದು ಕತೆ ನರೇಟ್ ಮಾಡಿದ್ದು ಶಿವಣ್ಣಗೆ. ಸ್ಟಿಲ್ ಐ ರಿಮೆಂಬರ್ ದಟ್ ಡೇಟ್. ಕರೆಕ್ಟಾಗಿ 1 year ಆದಮೇಲೆ March 10th ಫಿಲಿಮ್ ರಿಲೀಸ್ ಅನೌನ್ಸ್ ಮಾಡ್ತಿದ್ದೆ. ಐ ಆಮ್ ಸೋ ಬ್ಲೆಸ್ಡ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಫೈನಲಿ ಐ ಲೈಕ್ ಟು ಥ್ಯಾಂಕ್ ಮೈ ಟೀಮ್, ಮೈ ಡೈರೆಕ್ಷನಲ್ ಟೀಮ್, ಮೈ co-director ಜಯರಾಮ್ ಸರ್, ಅಸೋಸಿಯೇಟ್ ಹನುಮಂತು, ಯಲ್ಲಾಲಿಂಗ, ವಿಜಿತ್. ಬಿಕಾಸ್ ನಾನು 2 ಡಬಲ್ ರೋಲ್ ಮಾಡೋದ್ರಿಂದ, ಇರೋದ್ರಿಂದನೇ ನಾನು ಎಷ್ಟು ಕಂಫರ್ಟಬಲ್ ಆಗಿ ಸಿನಿಮಾನ ಎಕ್ಸಿಕ್ಯೂಟ್ ಮಾಡೋಕ್ಕಾಯ್ತು. ಸರ್, ಈಗ ಟೆಕ್ನಿಕಲಿ ಹೊಸದು ಅಂದರೆ ಏನೇನೋ ಬೇರೆ ಬೇರೆ ಮಾಡೋದಲ್ಲ. ವಿ ಆರ್ ಸ್ಟಿಕ್ಕಿಂಗ್ ಟು ವೆರಿ ಬೇಸಿಕ್ಸ್. ಇದು ಬೇಸಿಕ್ಸ್ ತೆಗೆಯೋದೇ ವೆರಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಬೇಸಿಕ್ ಆ್ಯಂಗಲ್ಸ್ ಇಡೋದಿಲ್ಲ. ನೋಡಿರ್ತೀರಲ್ಲ ಸಿನಿಮಾಲಿ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಗಲ್ಸ್ ಎಲ್ಲ ಅಂತ. ಬಟ್ ವಿ ಆರ್ ಸ್ಟಿಕ್ಕಿಂಗ್ ಟು ವೆರಿ ಬೇಸಿಕ್ಸ್ ಆಫ್ ದ ಸಿನಿಮಾ, ವಿಚ್ ಇಸ್ ಟೆಕ್ನಿಕಲಿ ನ್ಯೂ ಫಾರ್ ಎವ್ರಿ ಒನ್. ಬಿಕಾಸ್ ಎಲ್ಲರೂ ಇವಾಗ ಮಾಡ್ತಿರೋ ವಾಟ್ ಎವರ್ ಮೇಕಿಂಗಲ್ಲಿ ಬೇಸಿಕ್ಸ್ ಹ್ಯಾವ್ ಬಿಕಮ್ ವಿಯರ್ಡ್, ಹೊಸದಾಗ್ಬಿಟ್ಟಿದೆ ಅದು. ಸೊ ವಿ ಆರ್ ಸ್ಟಿಕ್ಕಿಂಗ್ ಟು ಮೋರ್ ಬೇಸಿಕ್ಸ್ ಆ್ಯಂಡ್ ವಿ ಆರ್ ಪ್ಲೇಯಿಂಗ್ ವಿತ್ ಆಸ್ಪೆಕ್ಟ್ ರೇಷೋಸ್ ಜೊತೆ ಆಟ ಆಡ್ತಿದ್ವಿ ಸರ್. ಆಸ್ಪೆಕ್ಟ್ ರೇಷೋ ಬೇಸಿಕಲಿ ನಾವು ಸಿನಿಮಾದಲ್ಲಿ ಚಿತ್ರಮಂದಿರದಲ್ಲಿ ನೋಡೋದೇನೆಂದರೆ 2.35:1 ಇರುತ್ತೆ. ಅಂದರೆ ಫುಲ್ ಸ್ಕ್ರೀನ್ ಆಸ್ಪೆಕ್ಟ್ ರೇಷೋ ಅದು. ಅದನ್ನು ನಾವು 4:3 ನೋಡ್ತೀವಿ. ಬೇಸಿಕಲಿ ನಮ್ಮ 80s 90s ಫಿಲಿಮಲ್ಲಿ ನಾವು ನೋಡ್ತಿದ್ರಲ್ಲ, ಸ್ಕ್ರೀನ್ ಎಷ್ಟಿರ್ತಿತ್ತು, ಆಫ್ ಆ ಥರ ಅಪ್ರೋಚಲ್ಲಿ ಹೋಗ್ತಿದ್ವಿ. ಆ್ಯಂಡ್ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿಲ್ಲ, ಸ್ಟೋರಿ ಡಿಮ್ಯಾಂಡ್ ಮಾಡಿದ್ದಕ್ಕೆ, ಟೆಕ್ನಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಆ ಥರ ಅಪ್ರೋಚಲ್ಲಿ ವಿ ಹ್ಯಾವ್ ಅಪ್ರೋಚ್ ದ ಫಿಲಿಮ್. ಆ್ಯಂಡ್ ಇಟ್ಸ್ ಎ ನರೇಟಿವ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ನರೇಟಿವ್ ಫಿಲಿಮ್. ಸೊ ಆದಷ್ಟು ನಮ್ಮ ಕ್ಯಾರೆಕ್ಟರ್ ಅವನ ಪರ್ಸ್ಪೆಕ್ಟಿವಲ್ಲಿ ಏನಿರುತ್ತೋ ಅದನ್ನೇ ಹೇಳೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಮೋರ್ ಓವರ್ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಇನ್ ದ ಫಿಲಿಮ್ ಸರ್. ಕಲರಿಂದ ಹಿಡಿದು, ಪ್ಯಾಲೆಟಿಂದ ಹಿಡಿದು, ಇವನ್ ದ ಕಾಸ್ಟ್ಯೂಮ್. ಆ್ಯಂಡ್ ಮರ್ತೋದೆ, ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಬೈ ದಿವ್ಯಾ ರೆಡ್ಡಿ ಅಂತ. ಶಿ ಇಸ್ ಅ ವೆರಿ ಗುಡ್ ಡಿಸೈನರ್ ಆ್ಯಂಡ್ ಶಿ ಹಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಇನ್ ದ ಫಿಲಿಮ್. ಸೊ ಕಾಸ್ಟ್ಯೂಮ್ಸ್, ಪ್ಯಾಲೆಟ್, ಎವ್ರಿಥಿಂಗ್ ಪ್ರತಿಯೊಂದು ಕೂಡ ವೆರಿ ಪ್ರಿಸೈಸ್ಡ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ನೀವು ನೋಡ್ತಿದ್ರೆ ಸಿನಿಮಾ ನಿಮಗೆ ಫ್ಯೂ ಪಾಯಿಂಟ್ಸ್ ಎಲ್ಲ ಅನಿಸ್ಬೋದು. ಕ್ಯಾರೆಕ್ಟರ್ ಬಿಟ್ಟು ನೀವೇನಾದರೂ ಹಿಂದೆ ನೋಡಿದ್ರೆ ಇಟ್ಸ್ ಆಲ್ ಸೇಮ್, ವೆರಿ ಸಿಮೆಟ್ರಿ ಇರುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಎಷ್ಟು ಬ್ಯೂಟಿಫುಲ್ ಅಂದರೆ ಯು ಕ್ಯಾನ್ ಸೇ ಒಂದು ಪೇಂಟಿಂಗ್ ಥರ ಕಾಣುತ್ತೆ ನಿಮಗೆ. ದಟ್ ಐ ಕ್ಯಾನ್ ಗ್ಯಾರಂಟಿ ಯು. ಅಂಬಿ ಸರ್ ಕೊಡ್ಬೋದಲ್ಲ? ದಟ್ ಐ ಕ್ಯಾನ್ ಗ್ಯಾರಂಟಿ ಯು. ಸೊ ಇಟ್ ವಿಲ್ ಬಿ ವೆರಿ ಕಣ್ಣಿಗೆ ವೆರಿ ಪ್ಲೀಸಿಂಗ್ ಸಿನಿಮಾ ಇರುತ್ತೆ ಸರ್. ನೋಡ್ತಿದ್ದಾಗ ಆರ್ಚ್ ಲೈಟಿಂಗ್ ಆಗಲಿ, ಡಾರ್ಕ್ ಮಾಸ್
ಇಟ್ಸ್ ಅ ವೆರಿ ಕ್ಲೀನ್ ಸಿಂಪಲ್ ಫಿಲಿಮ್ ಇದೆ ನಮ್ಮದು. ಇದು ಯಾವ ಜಾನರ್ ಮೂವಿ ಮತ್ತೆ ಹೀರೋಯಿನ್ ಇರೋದಿಲ್ವಾ? ನಿಮ್ಮ ಪಾತ್ರ ಹೇಗಿರುತ್ತೆ ಈ ಫಿಲಿಮಲ್ಲಿ? ಆ್ಯಕ್ಚುಲಿ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾ ಇರೋದ್ರಿಂದ ಕ್ಯಾರೆಕ್ಟರ್ ಡ್ರಿವನ್ ಇರುತ್ತೆ. ಒಂದು ಪಾತ್ರ ಹೋಗ್ತಿರೋದ್ರಿಂದ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ನ ಮೀಟ್ ಆಗ್ತಾ ಹೋಗ್ತಿರ್ತಾರೆ. ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಇದ್ದಾರೆ, ವೆರಿ ಸೂನ್ ರಿವೀಲ್ ಮಾಡ್ತೀವಿ. ಆ್ಯಂಡ್ ಸಾರಿ ಸರ್, ಇನ್ನೊಂದೇನಾಗುತ್ತೆ ಜಾನರ್ ಬಂದು ಅದು ತುಂಬ ದಿವಸ ಫಿಗರ್ ಔಟ್ ಮಾಡಿದ್ರಿ ಸರ್ ಯಾವ ಥರ ಜಾನರ್ ಇಡ್ಬೋದು ಅಂತ. ಇಟ್ಸ್ ಅ ಮಿಕ್ಸರ್ ಆಫ್ ಆಲ್ ಜಾನರ್ಸ್ ಇದೆ. ಆ್ಯಂಡ್ ಟು ಬ್ರೇಕ್ ಇಟ್ ಡೌನ್, ಇಟ್ಸ್ ಅನ್ ಎಂಟರ್ಟೈನಿಂಗ್ ಜಾನರ್, ಎಂಟರ್ಟೈನಿಂಗ್ ಡ್ರಾಮಾ ಇದೆ. ಹಂಗಂತ ಫುಲ್ ಕಾಮಿಡಿ ಮಾಡ್ಕೊಂಡು ಹಂಗೇನಿಲ್ಲ ಸಿನಿಮಾಲಿ. ಇವಂದು ಒಂದು ವೆರಿ ಬೇಸಿಕ್ ಎಮೋಷನ್ ಇರುತ್ತೆ. ಆ ಬೇಸಿಕ್ ಎಮೋಷನ್ ಅರೌಂಡೇ ಎಷ್ಟು ಫನ್ ಆಗ್ಬೋದು, ಪ್ರಾಕ್ಟಿಕಲಿ ನಮ್ಗೆ ಎಷ್ಟು ಹತ್ರ ಆಗ್ಬೋದು, ಜನಕ್ಕೆ ಎಷ್ಟು ಹತ್ರ ಆಗ್ಬೋದು ಅನ್ನೋದ್ರ ಮೇಲೇ ಸಿನಿಮಾ ಇರುತ್ತೆ. ಸೊ ಬೇಸಿಕಲಿ ಇಟ್ಸ್ ಏಸ್ಥೆಟಿಕ್ ಡ್ರಾಮಾ ಅಂತ ಹೇಳ್ಬೋದು ಸರ್. ಇಟ್ಸ್ ಬಿಕಾಸ್ ಫ್ರೇಮ್ಸ್ ಅಷ್ಟು ಚೆನ್ನಾಗಿದೆ. ಡೆಬ್ಯೂ ಮೂವಿನಲ್ಲೇನೆ ಡೈರೆಕ್ಷನ್ ಕಮ್ ಹೀರೋ, ತುಂಬಾ ಜನಕ್ಕೆ ಅವಕಾಶ ಸಿಗೋದಿಲ್ಲ, ಸಿಕ್ಕಿದ್ರು ಸಹ ತುಂಬಾ ಅಪರೂಪ. ಸೊ ನೀವು ಹೇಗೆ ಪ್ರಿಪೇರ್ ಆಗಿದ್ರಿ? ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಎರಡು ಜವಾಬ್ದಾರಿ ನಿಭಾಯಿಸೋದಕ್ಕೆ? ಸರ್ ಫಸ್ಟು 2 ಜಾಬ್ ಅಂತ ನಂಗೆ ಅನಿಸ್ಲಿಲ್ಲ ಸರ್. ಇಂಡಸ್ಟ್ರಿಯಲ್ಲೇ ಆ್ಯಸ್ ಎನ್ ಫ್ರೆಶರ್ ಯಾರಾದರೂ ಬರೋರಿಗೆ ಒಂದು ಕೆಲಸ ಮಾಡಿದ್ರೆ ಅಂತೂ ಯಾವ ಕೆಲಸ ಸಿಗೋದಿಲ್ಲ ಸರ್. ಯು ಹ್ಯಾವ್ ಟು ಡೂ ಮಲ್ಟಿ ಟಾಸ್ಕಿಂಗ್ ಮಾಡಿಲ್ಲ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಆ್ಯಂಡ್ ಇದನ್ನೇ ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಅದರಲ್ಲಿ ಕಷ್ಟ ಏನಿಲ್ಲ, ವೆರಿ ಹ್ಯಾಪಿಲಿ ಡೂಯಿಂಗ್. ಬೆಸ್ಟ್ ವಿಶ್. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದಾಗ ಇಟ್ ವಾಸ್ ಮೋರ್, ಕತೆ ಕೇಳಿದಾಗ ಇಟ್ ವಾಸ್ ಅ ವೆರಿ ನೀಟ್ ಸಿಂಪಲ್ ಪ್ರೆಸೆಂಟೇಷನ್ ಅನಿಸ್ತು. ಬಟ್ ಆಸ್ ವಿ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್ ಸಿಮಿಟ್ರಿ ಎಲ್ಲ ಆದಷ್ಟು ಸೆಂಟ್ರಲ್ ಇಡಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಆಸ್ಪೆಕ್ಟ್ ರೇಷೋಸ್ ಟ್ರೈ ಮಾಡಿದ್ದೀವಿ. ಓಕೆ, ಅಂದರೆ ಎಲ್ಲ ಒಂದು ನರೇಟಿವ್ ಪರ್ಸ್ಪೆಕ್ಟಿವ್ ತಲೆಯಲ್ಲಿ ಇಟ್ಕೊಂಡೇ ಟ್ರೈ ಮಾಡಿರೋದು. ಬಿಕಾಸ್ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಅವನ ಒಂದು ಮೈಂಡ್ ಸೆಟ್ ತೋರಿಸೋದಕ್ಕೆ ಒಂದು 4:3 ಅಂತ, ಆಮೇಲೆ 2:1 ರೇಷೋ ಅಲ್ಲಿ. ಸೊ ಇಟ್ ಡಿಪಿಕ್ಟ್ಸ್ ಆ ಕ್ಯಾರೆಕ್ಟರ್ ಜರ್ನಿ ಥ್ರೂ ಅವ್ನ ಮೈಂಡ್ ಸೆಟ್ನ. ಆಮೇಲೆ ಆದಷ್ಟು ಸಿಮಿಟ್ರಿ ಮೇಂಟೈನ್ ಮಾಡಿ ಎಲ್ಲ ಸೆಂಟ್ರಲ್ ಇಟ್ಟು ಸ್ವಲ್ಪ ಡಿಫ್ರೆಂಟ್ ಫ್ರೇಮಿಂಗ್ ಟ್ರೈ ಮಾಡಿದ್ದೀವಿ. ವೇರ್ ಕ್ಯಾರೆಕ್ಟರ್ಸ್ ಕೆಳಗೆ ಬರ್ತಾರೆ. ಓಕೆ, ಆಡ್ ಪ್ಲೇಸಸಲ್ಲಿ ಆಡ್ ಫ್ರೇಮಿಂಗ್, ಆ ಮೂಮೆಂಟ್ಗೆ ಆ ಸೀನ್ಗೆ ರಿಕ್ವೈರ್ಮೆಂಟ್ ಇರೋ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಫ್ರೇಮಿಂಗ್ ಟ್ರೈ ಮಾಡಿರೋದ್ರಿಂದ ಪ್ರಾಬ್ಲಿ ಸಬ್ ಟೈಟಲ್ಸು ಮೇಲೆ ಕೆಳಗೆ ಆಗುತ್ತೆ ಓದ್ತಾ ಇರೋವಾಗ. ಸೊ ಆ ಸಿಚುವೇಶನು ಬರುತ್ತೆ ಈ ಪಿಕ್ಚರಲ್ಲಿ. ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದಿದಾಗ ವಿ ಫೆಲ್ಟ್ ಓಕೆ, ಇದು ಹೋಗ್ತಾ ಇಟ್ ಕ್ಯಾನ್ ಬಿ ಅ ವೆರಿ ಎಕ್ಸಿಕ್ಯೂಷನ್ ಫ್ರೆಂಡ್ಲಿ ಅಂದ್ಕೊಂಡು. ಬಟ್ ಆಫ್ಟರ್ ಫಸ್ಟ್ ಡೇ ಆಫ್ ಶೂಟೇ ಇದು ಹಂಗಾಗಲ್ಲ. ದಿಸ್ ಇಸ್ ಈ ಕತೆಗೆ ಹೆಂಗೆ ಅಂದರೆ ದೆರ್ ಇಸ್ ನೋ ಲಿಮಿಟ್. ಸೊ ಆಸ್ ಯು ಕೀಪ್ ಪುಷಿಂಗ್ ಯು ಸೆಟ್ ಯುವರ್ ಬೌಂಡ್ರೀಸ್. ಬಟ್ ಈ ಸ್ಟೇಜ್ಗೆ ಇಲ್ಲಿವರೆಗೂ ಬರೋದಕ್ಕೆ ಮೇನ್ಲಿ ಇಟ್ ಈಸ್ ದಿ ಸಪೋರ್ಟ್ ಆಫ್ ದ ಪ್ರೊಡಕ್ಷನ್. ಮ್ಯಾಮ್, ಥ್ಯಾಂಕ್ ಯು. ಆ್ಯಂಡ್ it is an honor for me to be associated with them and with this family here. So thank you Shavana, thank you Gita. So and firstly he said ಮೊದಲನೇ ಸಿನಿಮಾ ಆಗಿ ಫೀಲ್ ಮಾಡಕ್ಕೆ ಬಿಟ್ಟಿಲ್ಲ. ಅದಕ್ಕೂ ಒಂದು ರೀಸನ್, ಬಿಕಾಸ್ he's come so prepared. So there is no way we feel it is his first film. So every department ಎಲ್ಲ ಡಿಪಾರ್ಟ್ಮೆಂಟ್ಗೂ ಕ್ಲಾರಿಟಿ ಇದೆ. ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಫಸ್ಟ್ ಆಫ್ ಆಲ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಇದರಲ್ಲಿ ಈ ಪಿಕ್ಚರಲ್ಲಿ ಮೇಜರ್ ಸೆಟ್ ವರ್ಕ್ ಇತ್ತು. ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಕಂಟ್ರೋಲ್ಡ್ ಪ್ರೊಡಕ್ಷನ್. ಸೊ ಎಲ್ಲೂ ರ್ಯಾಂಡಮ್ ಆಗಿ ಹೋಗಿ ಶೂಟ್ ಮಾಡೋಕೆ ಆಗಲ್ಲ. ಈ ಕತೆ ಡಿಮ್ಯಾಂಡ್ ಮಾಡ್ತಾ ಇರೋದೇ ಆ ಥರ. ಬಿಕಾಸ್ ಕಲರ್ ಪ್ಯಾಲೆಟ್ ಅಂತ ಹಿಡಿದು ಪೇಸ್ಟಲ್ಸ್ ಎವ್ರಿಥಿಂಗ್. ಸೊ ಆ ಪೇಸ್ಟಲ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ವಿ ನೀಡ್ ಲಾಟ್ ಆಫ್ ಪ್ರೊಡಕ್ಷನ್ ಕಂಟ್ರೋಲ್. ಸೊ 80% ಮೆಜಾರಿಟಿ ಆಫ್ ಇಟ್ ಇಸ್ ಸೆಟ್ ವರ್ಕ್. ಸೊ ಆರ್ಟ್ ವರ್ಕ್ ಅಲ್ಲಿಂದ ಹಿಡಿದು ಪ್ರಿಸಿಷನ್. ಸೊ ವಿತ್ ಮ್ಯೂಸಿಕ್, ವಿತ್ ಸಿನಿಮಾಟೋಗ್ರಫಿ, ವಿತ್ ಲೆನ್ಸಿಂಗ್, ವಿ ಹ್ಯಾವ್ ಗಾನ್ ಐ ಥಿಂಕ್ ಡಬಲ್ ಪ್ರಿಪ್ರೇಷನ್ ಮಾಡಿಕೊಂಡೇ ಸೆಟ್ಗೆ ಹೋಗ್ಬೇಕಾಗಿ ಬಂತು. ಸೊ ಸುಮ್ಮನೆ ಟೆಕ್ನಿಕಲಿ ಚೆನ್ನಾಗಿದೆ, ಎಕ್ಸೈಟಿಂಗ್ ಆಗಿದೆ ನೋಡಿ ಅನ್ನೋದಕ್ಕಿಂತ ಐ ಥಿಂಕ್ ಐ ಲೀವ್ ಇಟ್ ಯು ಆಲ್. ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಕೊಡಿ. ಫಸ್ಟ್ ಆಫ್ ಆಲ್ ವಂಶಿ ಫಸ್ಟ್ ಕತೆ ಕೇಳಿದಾಗ ಒಂದು ವಿಭಿನ್ನವಾಗಿತ್ತು ಕತೆ. ವಿಭಿನ್ನ ಅನ್ನೋದಕ್ಕಿಂತ ಸಿಂಪಲ್ ಆಗಿತ್ತು. ಸಿಂಪಲ್ ಜೊತೆಲಿ ನೀವು ಯು ಕ್ಯಾನ್ ಬಂದು ಸಿನಿಮಾ ನೋಡ್ಬೇಕಾದ್ರೆ ಯು ಕ್ಯಾನ್ ರಿಲೇಟ್ ಯುವರ್ ಸೆಲ್ಫ್. ಅಂದರೆ ಏನು ಒಂದು ಭರವಸೆ ಅಂತ ಹೇಳ್ತೀವಿ, ಏನು ಟ್ರಸ್ಟ್ ಅಂತೀವಿ, ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಸಿನಿಮಾದಲ್ಲಿ. ಅವ್ರ ಎಂಟೈರ್ ಟೀಮು ಟೆಕ್ನಿಕಲಾಗಿ ಏನು ವರ್ಕ್ ಮಾಡಬೇಕು, ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದನ್ನ ಐ ಥಿಂಕ್ ನೀವು ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಅಂದರೆ ನಾನು ಯೂಶ್ವಲಾಗಿ ಬೇಸಿಕ್ ನಾನು ಕೇಳಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ಕಥೆನ, ಏನು ಬೇಕೋ ನನಗೆ ಅದು ಕೇಳ್ತೀನಿ ಅಷ್ಟೆ.
ಬಟ್ ನೀವೇ ನನಗೆ ನಿಜ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಯಾಕಂದ್ರೆ ನನಗೆ ಹೇಳ್ಬೇಕಾದ್ರೆ ಈ ಪಿಕ್ಚರ್ ನೋಡು ಪಾಪ ಆ ಪಿಕ್ಚರ್ ನೋಡು ಪಾಪ ಅಂತ ಹೇಳ್ತಾ ಇತ್ತು, ಈ ವೆಬ್ ಸೀರೀಸ್ ನೋಡು ಆ ವೆಬ್ ಸೀರೀಸ್ ನೋಡು ಅಂತ ಹೇಳ್ತದೆ. ಅವಾಗ ಅನ್ಕೊಂಡೆ ಒಂದು ಕ್ವಾಲಿಟಿ ಇದೆ, ಒಂದು ಪ್ರೊಡ್ಯೂಸ್ ಮಾಡೋ ಒಂದು ಕ್ವಾಲಿಟಿ ಇದೆ. ಸುಮ್ಮನೆ ಹಣಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದಿಲ್ಲ, ಟೇಸ್ಟ್ ಇಲ್ಲ, ಆ ಥರ ಟೇಸ್ಟ್ ಇಲ್ಲ ಅಂತ ನಂಗೆ ಅನಿಸಿದೆ ನನ್ನ ಮಗಳದು. ಐ ಥಿಂಕ್ ಶಿ ಹಸ್ ಗಾಟ್ ಅ ಜೆನ್ಯೂನ್ ಟೇಸ್ಟ್ ದಟ್ ಶಿ ಶುಡ್ ಗಿವ್ ವೆರಿ ಗುಡ್ ಫಿಲ್ಮ್ಸ್ ಫ್ರಮ್ ದ ಪ್ರೊಡಕ್ಷನ್ ಸೈಡಿಂದ. ಯಾಕಂದ್ರೆ ಶ್ರೀ ಮುತ್ತು ಅಂದರೆ ಅಪ್ಪಾಜಿ ಹೆಸರಲ್ಲೇ ಇಟ್ಟಿರೋದು, ಮುತ್ತುರಾಜ್ ಅಂದರೆ ಶ್ರೀ ಮುತ್ತು. ಸೊ ಆ ಸಿನಿಮಾದಲ್ಲಿ ಬರೋ ಪಿಕ್ಚರು ಹೊಸಬರಾಗಲಿ ಇಲ್ಲ ನಾನೇ ಮಾಡಲಿ ಒಂದು ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದೇ ಐ ಥಿಂಕ್ ಅವರ್ ವಿಶಸ್. ಇನ್ ದಾಟ್ ವೇ ಶಿ ಹಸ್ ಸೆಲೆಕ್ಟೆಡ್ ವೆರಿ ಗುಡ್ ಸಬ್ಜೆಕ್ಟ್ ಅಂಡ್ ವೆರಿ ಗುಡ್ ಟೀಮ್. ಅಂಡ್ ಅದಕ್ಕೆ ಚರಣ್ ಸೇರಿದ್ದು ನನಗೆ ಭಾಳ ಖುಷಿ ಆಗಬೇಕು. ಇನ್ನೊಂದು ಐ ಥಿಂಕ್ ನನಗೆ ನನ್ನ ಕರಿಯರ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಐ ಥಿಂಕ್ ಚರಣ್ ಹಸ್ ಪ್ಲೇಡ್ ಬಟ್ ಅವರು ನೀವು ನೆಕ್ಸ್ಟ್ ಇನ್ನೊಂದು 2-3 ಫಿಲ್ಮ್ ಮಾಡ್ತಾ ಇದ್ವಿ ಜೊತೆಲಿ. ಐ ಥಿಂಕ್ ಹಿ ಹಸ್ ಗಾಟ್ ದಟ್ ಏನು ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದರೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಮಾಡೋದು ಭಾಳ ಕಷ್ಟ, ಭಾಳ ರೇರ್ ಆ ರೀತಿ ಒಂದು ರಾಗನ ಯೂಸ್ ಮಾಡಿ ಮಾಡೋದು. ಅದರಲ್ಲಿ ಚರಣ್ ಸರ್ ತುಂಬ ಇದೆ. ಆ್ಯಂಡ್ DOP ಹೆಸರು ಅಭಿಲಾಷ್. ಐ ಥಿಂಕ್ ಈ ಈಸ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್. ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಸೆಟ್ ವರ್ಕ್ ಕೂಡ ಅಷ್ಟೇ ಎಷ್ಟು ಹಚ್ಕೊಂಡು ಮಾಡಿದೆ. ಒಂದು ಸೆಟ್ಗೆ ಹೋಗಿದ್ದೆ ನಾನು, ಅದನ್ನ ನಾನು ಇದರಲ್ಲಿ ಒಂದೆರಡು ಶಾರ್ಟ್ ನೋಡ್ಬಿಟ್ಟು ನಾನು ಎಲ್ಲಿ ತೆಗೆದಿರೋದು ಅಂದರೆ ಸೆಟ್ಟಲ್ಲಿ ತೆಗೆದಿರೋದು. ಅಷ್ಟು ಅದ್ಭುತ, ಅಷ್ಟು ಭರವಸೆ ಕೊಡ್ತೀನಿ. ಐ ಥಿಂಕ್ 100% ವಿಜುವಲಿ ಇಟ್ ವಿಲ್ ಬಿ ಅ ಟ್ರೀಟ್ ಟು ವಾಚ್ ದಿಸ್ ಫಿಲ್ಮ್. ಆ್ಯಂಡ್ ನನಗಂತೂ 100% ಫೈರ್ಫ್ಲೈ ವಿಲ್ ಗೆಟ್ ಫೈರ್ ಅಂದ್ರೇ ಬೆಳಕು. ಯು ವಿಲ್ ಗೆಟ್ ಅ ವೆರಿ ಬಿಗ್ ಬ್ಯೂಟಿಫುಲ್ ಫೈರ್ ಟು ಎವ್ರಿಬಡಿ ಫಾರ್ ದ ವ್ಯೂವರ್ಸ್ ಆ್ಯಂಡ್ ಫಾರ್ ದ, ಯಾಕಂದರೆ ಎಸ್ಪೆಷಲಿ ದೀಪಾವಳಿ ಬರೋದ್ರಿಂದ ದೀಪಾವಳಿ ಹಬ್ಬನ ಫೈರ್ಫ್ಲೈ ಜೊತೆಲಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ವಿಶ್ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್, ನೇವಿ ಆಲ್ ದ ಬೆಸ್ಟ್. ಆ್ಯಂಡ್